ನಮಸ್ಕಾರ ಮುಷಮಣ್ಣ. ನಮಸ್ತೆ ಅಣ್ಣ. ಈಗ ಈಶ್ವರಿ ಬಳ್ಳಿ ಅಂತ ಸಾಕಷ್ಟು ಅದರ ಬಗ್ಗೆ ಒಂದು ಆಯುರ್ವೇದಿಕಲ್ಲಾಗ್ಬೋದು, ನಮ್ಮ ಸನಾತನ ಧರ್ಮದಲ್ಲಿ ಅವುಗಳದ್ದೇ ಒಂದು ವಿಶೇಷವಾಗಿ ಆ ಬಳ್ಳಿಗೆ ಸಂಬಂಧಪಟ್ಟಂತೆ ಏನೋ ಒಂದು ಶಕ್ತಿ ಕೆಲವೊಂದಷ್ಟು ತಾಂತ್ರಿಕ ವಿಧಾನಗಳಲ್ಲಿ ಇಲ್ಲ ಬೇರೆ ಒಂದಷ್ಟು ಔಷಧಿ ವಿಧಾನಗಳಲ್ಲಿ ಬಳಸ್ತಾರೆ ಅಂತ ನಾವು ಕೇಳಿದ್ದೆ. ನಮ್ಮ ವೀಕ್ಷಕರಿಗೆ ಇದನ್ನು ತೋರಿಸ್ಬೇಕು ಅಂತಲೇ ನಿಮಗೆ ಈಶ್ವರಿ ಬಳ್ಳಿ ಅದನ್ನು ತೊಗೊಂಬರ್ರಿ, ಅದರಲ್ಲಿ ಏನೆಲ್ಲ ಮಾಡ್ಬೋದು ಅಂತ ಹೇಳಿದ್ದೆ. ನೀವು ತಂದಿದ್ದೀರಾ. ಸೊ ಇವಾಗ ಅದನ್ನು ನಮ್ಮ ವೀಕ್ಷಕರಿಗೆ ತೋರಿಸ್ಬಿಟ್ಟು ಸೊ ಯಾವೆಲ್ಲ ಉಪಯೋಗಗಳನ್ನ ಮಾಡ್ಕೋಬೋದು, ಅವರು ಕೂಡ ಅದನ್ನು ಬಳಸ್ಕೊಂಡು ಯಾವ ರೀತಿ ಅಭಿವೃದ್ಧಿ ಆಗ್ಬೋದು ಇದ್ರ ಬಗ್ಗೆ ತಿಳಿಸ್ಕೊಡಿ ಮನುಷ್ಯನ. ಸಮಸ್ತ ಸ್ವದೇಶ್ ಮೀಡಿಯಾ ವೀಕ್ಷಕ ಬಂಧುಗಳಲ್ಲಿ ವಂದಿಸಿ, ಅಣ್ಣವ್ರು ಹೇಳಿದ ಪ್ರಕಾರವಾಗಿ ಜನತೆಗೆ ಅನುಕೂಲ ಆಗಲಿ, ಅವ್ರಿಗೆ ಗೊತ್ತಿರ್ತಕ್ಕಂಥವರು ನೀಟಾಗಿ ರೆಡಿ ಮಾಡ್ಕೊಳ್ಳಿ, ಅವ್ರಿಗೆ ಅವರೇ ಮಾಡ್ಕೊಳ್ಳಿ ಅನ್ನೋಂಥ ಸದುದ್ದೇಶದಿಂದ ನನಗೆ ತಿಳಿಸಿದ್ದಕ್ಕೆ ನಾನು ಇದನ್ನು ತಂದಿದ್ದೀನಿ. ಇದು ಎಲ್ಲರಿಗೂ ಸಿಗೋಂಥ ಬಳ್ಳಿನೇ, ಪ್ರತಿಯೊಂದು ಹಳ್ಳಿಗಳಲ್ಲೂ ಸಿಗೋಂಥ ಬಳ್ಳಿ ಇದು ಈಶ್ವರಿ ಬಳ್ಳಿ. ಇದರಲ್ಲಿ 2 ವಿಧಾನ ಇದೆ. ಕರಿ ಈಶ್ವರಿ ಬಳ್ಳಿ, ಬಿಳಿ ಈಶ್ವರಿ ಬಳ್ಳಿ ಅಂತ ಇದೆ. ಬಿಳಿ ಈಶ್ವರಿ ಬಳ್ಳಿ ಪ್ರತಿಯೊಂದಕ್ಕೂ ಬಳಕೆ ಆಗ್ತದೆ. ಇದು ಮೊದಲನೇದಾಗಿ ಈ ಗಿಡದಲ್ಲಿ ಈಶ್ವರಿ ಶಕ್ತಿ ಅಡಕವಾಗಿರೋದ್ರಿಂದ ಇದು ಪುರಾತನ ಕಾಲದಿಂದ ತಲತಲಾಂತರಗಳಿಂದ ಭೂಮಿ ಹುಟ್ಟಿದಾಗಲಿಂದನೂ ಈ ಗಿಡಬಳ್ಳಿಗಳು ಉಳ್ಕೊಂಡು ಬರ್ತಿದ್ದಾವೆ. ಇದು ಮನುಷ್ಯನಿಗೆ ಆರ್ಥಿಕ ಬಾಧೆಗಳು ಯಾವ ರೀತಿ, ಆಮೇಲೆ ಸಾಮಾಜಿಕ ಬಾಧೆಗಳು ಯಾವ ರೀತಿ, ಜನಗಳಿಂದ ಉಪಯೋಗಗಳು ಯಾವ ರೀತಿ, ಜನಗಳಿಂದ ತೊಂದರೆ ಯಾವ ರೀತಿ, ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳೋಕ್ಕಾಗ್ದೇ ಸತಮತವಾಗಿ ಒದ್ದಾಡ್ತಿರ್ತಕ್ಕಂಥ ಈ ನಮ್ಮ ಜನತೆ ಏನಿದ್ದಾರೆ, ಇದಕ್ಕೆ ಟಿಪ್ಸ್ ಕೊಡೋ ಉದ್ದೇಶದಲ್ಲಿ ಸಿಂಪಲ್ಲಾಗಿ ನಾವು ಟಿಪ್ಸನ್ನು ಮಾಡಿದಾಗ ದೊಡ್ಡದಾದಂಥ ಸಮಸ್ಯೆಗಳು ದೂರವಾಗೋಂಥ ಸಾಧ್ಯತೆಗಳು ಇದರಿಂದ ಇದ್ದಾವೆ. ಯಾಕಂದರೆ ನಾವೆಲ್ಲ ಮಾಡಿ ಅನುಭವಪಟ್ಟು ಅನುಭವದಲ್ಲಿರ್ತಕ್ಕಂಥವನ್ನೇ ನಾನು ಮೊದಲಿಂದನೂ ಎಪಿಸೋಡ್ ಕೊಡ್ತಾ ಬರ್ತಾಯಿದ್ದೀನಿ. ನನ್ನ ಎಪಿಸೋಡ್ಗಳನ್ನು ನೋಡಿದಂಥವರು ಎಷ್ಟೋ ಜನ ಆ ಟಿಪ್ಸ್ಗಳನ್ನು ಮಾಡಿ ಗುಣ ಆಗಿದೆ, ಅನುಕೂಲ ಆಗಿದೆ ಅಂತಂದು ಹೇಳ್ತಾ ಇದ್ದಾರೆ. ಅದೇ ರೀತಿ ಇನ್ನು ಮುಂದೆನೂ ಅದನ್ನು ಅನುಭವದಲ್ಲಿರ್ತಕ್ಕಂಥ ಟಿಪ್ಸ್ಗಳನ್ನೇ ನಾನು ಕೊಡ್ತಾ ಹೋಗ್ತಾ ಇರ್ತೀನಿ. ಇಲ್ಲಿ ಮೊದಲನೇದಾಗಿ ಕುಟುಂಬ ಸೌಖ್ಯ, ದುಡಿಮೆ, ನಮ್ಮ ಒಂದು ಸಂಪಾದನೆ, ಉಳಿಕೆ, ಇದೇನಾಗುತ್ತೆ ಇದೆಲ್ಲನೂ ನಮಗೆ ಗಮನದಲ್ಲಿ ಇಟ್ಕೋಬೇಕು. ಈಗ ಸಂಸಾರ ಅಂದರೆ ಮೊದಲನೇದಾಗಿ ಗಂಡ ಹೆಂಡತಿ ಮಕ್ಕಳು, ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ಜೀವನ. ಈ ಜೀವನದಲ್ಲಿ ಕಷ್ಟ ಸುಖಗಳನ್ನು ದೂರ ಮಾಡ್ಕೊಂಡು ಕಷ್ಟಪಟ್ಟಂಥ ದುಡ್ಡು ಉಳಿಕೆ ಮಾಡ್ಕೊಂಡು ಮುಂದುವರ್ಸಿದ್ರೆ ಆ ಸುಖ ಸಂಸಾರಕ್ಕೆ ಒಂದು ಸಾರ್ಥಕ. ಬಂದಿದ್ದ ದುಡ್ಡು ಕೈಯಲ್ಲಿ ನಿಲ್ಲೋದಿಲ್ಲ, ವೇಸ್ಟ್ ಖರ್ಚಾಗ್ತಾ ಇದೆ. ಅದಕ್ಕೆ ಕಾರಣ ಗೊತ್ತಿರಲ್ಲ. ಇದು ಸುಮಾರು ಮನೆಗಳಲ್ಲಿ ನಡೀತಿರ್ತದೆ. ಆ ಮನೆಗಳಲ್ಲಿ ಏನು ಸಮಸ್ಯೆಗಳಿದ್ದಾವೆ ಗೊತ್ತಿರಲ್ಲ. ಎಷ್ಟು ಕಷ್ಟಪಟ್ಟು ದುಡಿದ್ರೂ, ಈಗ ನಾವು ಒಂದು ಮಾತು ಹೇಳ್ಕೊಳ್ಳೋಣ ಅಂದರೆ, ಕತ್ತೆಗೆ 100 kg ತೂಕ ಹಾಕಲಿ ಹೊರ್ತದೆ. ಅದೇ ರೀತಿಯೇ ಕುಟುಂಬದಲ್ಲಿ ಗಂಡಸು. ನಾನು ಏನಕ್ಕೆ ಅದನ್ನು ಹೋಲಿಕೆ ಮಾಡಿ ಅದನ್ನು ಹೇಳ್ತಿದ್ದೀನಿ ಅಂದರೆ, ಆಚೆ ಹೋದ ಗಂಡಸು ಎಷ್ಟು ಕಷ್ಟಪಡ್ತಾರೆ, ಎಷ್ಟು ಶ್ರಮ ಪಡ್ತಾರೆ, ಎಷ್ಟು ಸಾಧನೆ ಮಾಡ್ತಾರೆ. ಅಷ್ಟೆಲ್ಲ ಸಾಧನೆ ಮಾಡಿ ಮನೆಗೆ ತಗೊಂಡು ಬಂದು ದುಡ್ಡನ್ನ ಅದನ್ನು ಯಾವ ರೀತಿ ಬಳಕೆ ಮಾಡಬೇಕೋ ಮಾಡ್ತಾರೆ. ಆದ್ರೂ ಅವ್ರಿಗೆ ಗೊತ್ತಿಲ್ಲದೇನೆ ಬೆರಳು ಸಂಧಿಗಳಲ್ಲಿ ವೇಸ್ಟ್ ಖರ್ಚಾಗಿ ತಂದಂಥ ದುಡ್ಡೆಲ್ಲ ವೇಸ್ಟ್ ಆಯ್ತಲ್ಲಪ್ಪ, ಸಂಸಾರಕ್ಕೆ ತೊಗೊಂಡಿದ್ದು ಅಷ್ಟಿಷ್ಟಲ್ಲೇ ಲೆಕ್ಕ ಆಯ್ತು, ನನಗೆ ಮಿಕ್ಕ ದುಡ್ಡು ಎಲ್ಲೋಯ್ತು ಏನಾಯಿತು ಅಂತ ಚಿಂತೆ, ಪಶ್ಚಾತ್ತಾಪ, ಅವ್ರ ದುಡ್ಡೇ ಕಳ್ಕೊಂಡು. ಹೀಗಾಗಿ ಮೊದಲನೇದಾಗಿ ಗಂಡ ಹೆಂಡತಿ ಸೌಖ್ಯವಾಗಿ ಸುಖವಾಗಿದ್ದರೆ ಅದು ಸ್ವರ್ಗ. ಈ ಮಾತು ನಾವು ಎತ್ಕೊಳ್ಳೋಕೆ ಹೋದರೆ ಮೊದಲನೇದಾಗಿ ಈಗ ಎಷ್ಟು ಕುಟುಂಬಗಳಲ್ಲಿ ಕಿರಿಕಿರಿಗಳಿದ್ದಾವೆ. ಆಚೆ ಹೋಗಿ ದುಡ್ಕೊಂಡು ಬಂದು ಗಂಡ ಮನೇಲಿ ಹಾಕಿದ್ರೆ ಅದನ್ನು ನಾಜೂಕಾಗಿ ಅದನ್ನು ಬಳಕೆ ಮಾಡ್ಕೊಂಡು ಹೋಗೋಂಥವ್ರು ಎಷ್ಟು ಜನ. ಸಣ್ಣ ಪುಟ್ಟ ವಿಚಾರಕ್ಕೇನೆ ಕಿರಿಕಿರಿ ಮಾಡ್ಕೊಂಡು ನೆಮ್ಮದಿ ಇಲ್ಲದ ಜೀವನ ಮಾಡ್ಕೊಂಡು ಎಷ್ಟೋ ಜನ ಕಿತ್ತಾಡ್ಕೊಂಡು ತವ್ರ ಮನೆಗಳಿಗೆ ಹೋಗೋದಂತೆ, ಮತ್ತು ಅವ್ರಿಗೆ ತೊಂದರೆ ಕೊಡೋದಂತೆ. ಎಲ್ಲ ಹೆಂಗಸ್ರದ್ದೇ ತಪ್ಪು ಅಂತ ಹೇಳೋಕ್ಕಾಗೋದಿಲ್ಲ, ಗಂಡಸ್ರದ್ದು ತಪ್ಪಿರ್ತದೆ. ಕೆಲವ್ರು ಈ ಥರ ಆಯ್ತಲ್ಲ ಅಂತಂದು ಹೇಳೋದು. ಸಂಜೆ ಟೈಮ್ ಏನೋ ಒಂದು ಸ್ವಲ್ಪ ಎಣ್ಣೆ ಗಿಣ್ಣೆ ಹಾಕ್ಕೊಂಡ್ರೆ ಈಗ ಏನಾಗ್ತದೆ, ತಲೆ ಕೆಟ್ಟೋಗಿರ್ತದೆ. ಹಾಕ್ಕೊಂಡ್ರೆ ಅದೊಂದು ನೆಪನೋ ಇನ್ನೊಂದು ಮತ್ತೊಂದು ಅವ್ರ ತಪ್ಪು, ಯಾವುದೋ ಒಂದು ಕಾರಣಕ್ಕೆ ಜಗಳಗಳು ಸ್ಟಾರ್ಟ್ ಆಗಿ ಮಕ್ಕಳೊಂದು ದಾರಿ, ತಂದೆ ಒಂದು ದಾರಿ, ಹೆಂಡತಿ ಒಂದು ದಾರಿ, ಇಂಥ ಕುಟುಂಬಗಳು ತುಂಬ ಬರ್ತಿದ್ದಾವೆ ನನ್ನ ಹತ್ರ. ಆ ಅನುಭವದ ಮೇಲೆ ಹೇಳ್ತಿದ್ದೀನಿ. ಇದನ್ನು ನೀವೇ ಮಾಡ್ಕೊಳ್ಳೋಂಥ ಅನುಕೂಲ ನಾನಿವತ್ತು ಈ ವಿಚಾರದಲ್ಲಿ ತಿಳಿಸ್ಕೊಡ್ತೀನಿ. ಗಂಡ ಹೆಂಡ್ತಿಗೆ ಯಾವ ರೀತಿ ಬಳಕೆ ಮಾಡಬೇಕು,
ಹೆಂಡ್ತಿ ಗಂಡನಿಗೆ ಯಾವ ರೀತಿ ಬಳಕೆ ಮಾಡಬೇಕು. ಎಷ್ಟೋ ಕುಟುಂಬಗಳಲ್ಲಿ ಗಂಡಂದು ತಪ್ಪಿರ್ತದೆ, ಎಷ್ಟೋ ಕುಟುಂಬದಲ್ಲಿ ಹೆಂಡ್ತಿದು ತಪ್ಪಿರ್ತದೆ. ಈ ಎರಡೂ ತಪ್ಪುಗಳನ್ನು ಅನ್ಯೋನ್ಯವಾಗಿ ಅನುಸರಣೆ ಮಾಡ್ಕೊಂಡು ಹೋಗಿದ್ದೆ ಸ್ವರ್ಗ ಸಂಸಾರ. ಇಲ್ಲಿ ಸ್ವರ್ಗ ಸಂಸಾರವನ್ನು ಆಗಿಸ್ಕೊಳ್ಳೋದಕ್ಕೆ ಹೆಂಡ್ತಿ ಗಂಡ ಒಂದು ಮಾತಲ್ಲಿ, ಒಂದು ಅನ್ಯೋನ್ಯತೆಯಲ್ಲಿ ಇರೋದಕ್ಕೆ ಒಂದು ಟಿಪ್ಸು. ಅದೇ ಥರ ಗಿಡಮೂಲಿಕೆಯಲ್ಲಿ ಇನ್ನೂ ಎಷ್ಟೆಷ್ಟು ಟಿಪ್ಸ್ಗಳು ಇದರಲ್ಲಿದ್ದಾವೆ ಅಂತಂದು ಒಂದು ಗಿಡಮೂಲಿಕೆಯಲ್ಲೇ ನಿಮಗೆ ಸಾಕಷ್ಟು ಪ್ರಯೋಜನಗಳನ್ನು ತಿಳಿಸ್ಕೊಡ್ತೀನಿ. ಈಗ ಗಂಡ ಹೆಂಡ್ತಿದು ಆಯಿತು, ಅನ್ಯೋನ್ಯತೆ ಬರೋದಕ್ಕೆ ಏನು ಮಾಡಬೇಕು ಅಂತ ಹೇಳ್ತೀನಿ. ಮುಂದೆ ಮಕ್ಕಳನ್ನ ಓದಿಸ್ಬೇಕು, ಮಕ್ಕಳಿಗೆ ಡ್ಯೂಟಿಗಳು ಕೊಡಿಸ್ಬೇಕು, ಅವ್ರಿಗೆ ಹಬ್ಬ ಬಂತು, ಅಡುಗೆ ಬಂತು, ಏನೀಗ ಸಂಸಾರದಲ್ಲಿ ಮೂಲ ಆರ್ಥಿಕ ಸಮಸ್ಯೆ, ದುಡ್ಡು ಕಾಸು ಸಂಪಾದನೆಗಳು. ಇದರಲ್ಲಿ ಈಶ್ವರಿ ಶಕ್ತಿ ಯಾವಾಗ ಅಡಕವಾಗಿದೆಯೋ ನಮಗೆ ದೈವಿ ಕಳೆ ಇದರಲ್ಲಿ ಇದೆ ಅಂತಂದು ಭಾವಿಸ್ಬೇಕು. ನಮ್ಮ ಭಾವನೆಗಳು ಒಳ್ಳೆಯ ರೀತಿಯಲ್ಲಿದ್ದರೆ ಎಲ್ಲ ಒಳ್ಳೆಯದೇ. ಈಗ ನಾವು ಕಷ್ಟಪಟ್ಟು ದುಡ್ಡನ್ನ ನಾವು ಇದು ಕಷ್ಟಪಟ್ಟು ತಂದಿದ್ದೀವಪ್ಪ ಅಂತೇಳಿ ನಾವು ಜೋಪಾನವಾಗಿ ಜೋಬಲ್ಲಿ ಇಟ್ಕೊಂಡ್ರೆ ಏನಕ್ಕಾದರೂ ತೆಗಿಬೇಕು ಖರ್ಚು ಮಾಡೋದಕ್ಕೆ ಅಂದರೆ ಒಂದು ಸ್ವಲ್ಪ ಹಿಂದೇಟು ಹೊಡಿತದೆ, ಕೈ ಜೋಬ್ ಒಳಗಡೆ ಹೋಗೋದಕ್ಕೆ ಸ್ವಲ್ಪ ಹಿಂದೇಟು ಹೊಡೆದಾಗ ಏನಾಗುತ್ತೆ, ಖರ್ಚು ಉಳಿಯೋಂಥ ಸಾಧ್ಯತೆ ಇರ್ತದೆ. ಎಲ್ಲಿ ಬೇಕೋ ಅಲ್ಲಿ ಮಾಡಬೇಕು, ಎಲ್ಲಿ ಮಾಡಬಾರ್ದು ಅದನ್ನು ಉಳಿಕೆ ಮಾಡಬೇಕು ಅನ್ನೋಂಥ ಮನಸ್ಥಿತಿನ ಬದಲಾವಣೆ ಮಾಡ್ತದೆ. ಇದು ಈಶ್ವರಿ ಶಕ್ತಿ ಅನ್ನೋದು, ದೈವಿ ಕಳೆ ಅನ್ನೋದು ನಮ್ಮನ್ನು ರಕ್ಷಣೆ ಮಾಡೋಕ್ಕೆ ಇದೆ. ಹಾಗಾಗಿ ಇದರಲ್ಲಿ ಯಾವುದೇ ಒಂದು ದುಷ್ಟ ಶಕ್ತಿ ದೋಷಗಳು ಮನೆಯಲ್ಲಿದ್ದರೆ ಇಂಥ ಸಂದರ್ಭಗಳಲ್ಲಿ ಕೈಗೆ ಬಂದಿದ್ದ ದುಡ್ಡು ಕೈ ಜಾರೋಗ್ತದೆ, ಮನೆಯಲ್ಲಿ ನೆಮ್ಮದಿ ಇರೋದಿಲ್ಲ, ನಾನಾ ರೀತಿಯಲ್ಲಿ ಕಿರುಕುಳಗಳು, ಹಿಂಸೆಗಳು, ತೊಂದರೆ ತಾಪತ್ರೆಗಳು ಇಷ್ಟೆಲ್ಲ ನಾವು ಅನುಭವಿಸ್ತಾ ಇದ್ದೀವಿ, ನಮಗೇನು ಮಾರ್ಗನೇ ಗೊತ್ತಿಲ್ಲ ಅನ್ನೋಂಥವ್ರಿಗೆ ಇದರಲ್ಲಿ ದೈವಿ ಕಳೆ ಅನ್ನೋದು ನಿಮ್ಮ ಮನೆಯಲ್ಲಿ ಸೇರ್ಕೊತದೆ. ದುಷ್ಟ ಕಳೆಗಳು ಏನಿದ್ದಾವೋ, ನೆಗೆಟಿವ್ ಎನರ್ಜಿಗಳೇನಿದ್ದಾವೋ ದೂರ ಹೋಗೋಂಥ ಸಾಧ್ಯತೆಗಳಿರ್ತದೆ. ಈ ಗಿಡವನ್ನು ಎಲ್ಲಾದರೂ ಹಾವು ಅರಿತಿದ್ರೆ 4 ಎಲೆ ಕಿತ್ತು ಹಾವನ ಮುಂದೆ ಹಾಕಿದ್ರೆ ಆ ಅಡ್ಡ ಯಾವಾಗ ಹಾಕ್ತೀವೋ ಅದರ ವಾಸನೆಗೆ ಹಾವು ಹಿಂದಕ್ಕೆ ಹೋಗ್ತದೆ. ನೀವು ಯಾವುದೇ ರೀತಿಯಲ್ಲಿ ಪುಡಿ ಮಾಡಿ ಹಾಕಿ, ಎಲೆಗಳು ಹಾಕಿದ್ರೆ ಬೆದರ್ಕೊಂಡು ಓಡೋಯ್ತು ಅನ್ನೋ ಥರ ಇದ್ದರೆ ಪುಡಿ ಹಾಕಿ, ಪುಡಿನ ಒಂದು ಸ್ವಲ್ಪ ಹಿಂಗೆ ಅಡ್ಡ ಹಾಕಿದ್ರೆ ದೂರ ಬರ್ತಿರೋವಾಗಲೇ ಹಾಕಿ, ಹತ್ತಿರ ಬಂದಾಗ ಅದ್ರ ವಾಸನೆ ಸೋಕಷ್ಟೊತ್ತಿಗೆ ಹಾವು ಹಿಂದಕ್ಕೆ ತಿರ್ಕೊತೈತೆ. ನಮ್ಮ ತಾತಂದ್ರೆ ಏನು ಮಾಡ್ತಿದ್ರು ಅಂದರೆ, ಈ ಬಳ್ಳಿನ ನಮ್ಮ ತೋಟದಲ್ಲಿ, ನಮ್ಮ ಗದ್ದೆನಲ್ಲಿ, ಹೊಲದಲ್ಲಿ, ಮನೆ ಹತ್ರ ತುಂಬ ಹಾವುಗಳು ಬರ್ತಿದ್ದಾವೆ, ಏನು ಮಾಡಬೇಕು ಅಂತಂದೇಳಿ ನಮ್ಮ ಹಿರಿಕರನ್ನು ಕೇಳ್ತಿದ್ರೆ ನಾವು ಸಣ್ಣ ಹುಡುಗರು ನೋಡ್ತಿದ್ವಿ. ಯಾರು ತುಳಿದೇ ಇರ್ತಕ್ಕಂಥ ಜಾಗದಲ್ಲಿ ಮಣ್ಣು ತಗೊಬನ್ನಿ. ಈ ಫಸ್ಟು ಈ ಗಿಡಮೂಲಿಕೆನೇ ಅಷ್ಟು ಅವರು ಹೊಲ ಬಯಲುಗಳಲ್ಲೆಲ್ಲ ಹಾಕೋದಕ್ಕೆ ಸಾಧ್ಯ ಇಲ್ಲದೆ ಆ ಮಣ್ಣಲ್ಲಿ ಇದನ್ನು ಮಿಕ್ಸ್ ಮಾಡಿಕೊಡ್ತಿದ್ರು. ಯಾಕೆ ಮಣ್ಣಲ್ಲಿ ಯಾರು ತುಳಿದೇ ಇರೋ ಜಾಗ ಬೇಕು ಅಂದರೆ, ಮನುಷ್ಯ ತುಳಿದ್ರೆ ಅಪವಿತ್ರವಾದ ಜಾಗ ಆಗುತ್ತದು, ಮನುಷ್ಯನ ಬೆವರು ಅದರಲ್ಲಿ ಸೇರ್ಕೊಳ್ತೈತೆ, ಅಜ್ಜಗೂ ಬೆವರು ಹೋಗ್ತಿರ್ತೈತಿ. ಹಾಗಾಗಿ ಈಶ್ವರಿ ಅನ್ನೋದು ಕಾಲಕ್ಕೆ ಸೋಕಬಾರ್ದು, ಕಾಲಕ್ಕೆ ತಾಕಬಾರ್ದು. ಈಶ್ವರಿ ಶಕ್ತಿ ಅದರಲ್ಲಿರೋದ್ರಿಂದ ಅದನ್ನು ನಾವು ಪವಿತ್ರವಾಗಿ ನೋಡಬೇಕು. ಯಾರು ತುಳಿದೇ ಇರೋ ಜಾಗದಲ್ಲಿ ಮರಳು ಮಣ್ಣು ಎತ್ಕೊಬನ್ನಿ, ಎಷ್ಟು ಬೇಕೋ ಅಷ್ಟು. ಈ ಪುಡಿನ ಅವರು ಅದರಲ್ಲಿ ಮಿಕ್ಸ್ ಮಾಡಿ ದೇವ್ರ ಹೆಸರು ಹೇಳಿ ಕೊಡ್ತಿದ್ರು. ಆ ಮರಳು ಮಣ್ಣು ಅವ್ರು ತೋಟ ಸುತ್ತ ಹಾಕ್ಕೊಂಡ್ರೆ ಕರೆಕ್ಟಾಗಿ ಅಲ್ಲಿ ಎಲ್ಲಿ ಮರಳು ಮಣ್ಣು ಹಾಕಿರ್ತಾರೋ ಆ ಮರಳು ಮಣ್ಣು ಅಷ್ಟೊತ್ತಿಗೆ ಹಾವು ಬರೋಷ್ಟೊತ್ತಿಗೆ ಸುತ್ತಾಡ್ಕೊಂಡು ಆಚೆ ಹೋಗೋದೇ ಹೊರದು ಅದ್ರ ಒಳಗಡೆ ದಾಟಿ ಬರ್ತಾಯಿಲ್ಲ. ಅದು ಕೋಟೆ ಥರ ಇಷ್ಟು ಕೆಲಸ. ಅಂದರೆ ಹಾವೇ ಹಿಂದಕ್ಕೆ ಹೋಗ್ತದಂದರೆ ಯಾವುದೇ ಒಂದು ಜೀವ ಜಂತುಗಳು ಕೂಡ ಒಳಗಡೆ ಬರೋಕ್ಕೆ ಸಾಧ್ಯ ಇಲ್ಲ. ಹಾಗೇ ಈಶ್ವರಿ ಶಕ್ತಿ ದೈವಿ ಕಳೆ ಎಲ್ಲಿದೆಯೋ ದುಷ್ಟಶಕ್ತಿಗಳು ಕೂಡ ಒಳಗಡೆ ಬರೋದಿಲ್ಲ. ಮನೆ ಒಳಗಡೆ ಇದ್ರೂ ಆಚೆ ಹೋಗೋಂಥ ಸಾಧ್ಯತೆ ಇರ್ತದೆ. ನಿಮ್ಗೆ ಯಾವುದೇ ಒಂದು ನೆಗೆಟಿವ್ ಎನರ್ಜಿಗೆ ಮಾಟದೋಷ, ಮಂತ್ರದೋಷ, ಯಾವುದೋ ಒಂದು ಗ್ರಹ ದೋಷ, ದುಷ್ಟದೋಷಗಳು ಯಾವುದೇ ಇರಲಿ ನಿಮಗೆ ಗೊತ್ತಿರಲ್ಲ, ಕಂಡುಕೊಂಡದ್ದು ನಿಮಗೆ ಗೊತ್ತಿರಲ್ಲ. ಯಾವುದೇ ಇದ್ರೂ ಇದನ್ನು ತಗೊಂಡೋಗಿ ಬಳಸೋಂಥ ರೀತಿಯಲ್ಲಿ ಬಳಸಿದ್ರೆ ಪ್ರತಿಯೊಂದಕ್ಕೂ ಅನುಕೂಲವಾಗ್ತದೆ. ಆರ್ಥಿಕ ಸಮಸ್ಯೆಗಳಿರೋರು, ಈಗ ಕಾರ್ ಓಡಿಸ್ತೀರ, ಡ್ರೈವಿಂಗ್ ಫೀಲ್ಡಲ್ಲಿರೋರು ಇದನ್ನು ಕಾರಲ್ಲಿ ಇಟ್ಕೊಳ್ಳಿ, ಸ್ವಲ್ಪ ರಿಂಗ್ ಥರ ಸುತ್ತಿ ಕಾರಲ್ಲಿ ಇಟ್ಕೊಳ್ಳಿ, ಸ್ವಲ್ಪ ಅರಿಶಿಣ ಕುಂಕುಮ ಹಚ್ಚಿ. ಅರಿಶಿಣ ಕುಂಕುಮದಲ್ಲಿ ದೈವಿ ಕಳೆ ಇರೋದ್ರಿಂದ ಹಚ್ಚಿ. ಹೆಂಗೋ ನಿಮ್ಮ ಕಾರುಗಳಲ್ಲಿ ಒಂದು ದೇವ್ರದ್ದು ಒಂದು ವಿಗ್ರಹನೋ ಒಂದು ಬೊಂಬೆನೋ ಏನೋ ಇಟ್ಟಿರ್ತೀರ, ಅದ್ರ ಹತ್ರ ಇಟ್ಕೊಳ್ಳಿ ನೀಟಾಗಿ ಚಿಕ್ಕದಾಗಿ ಮಡಿಸ್ಕೊಂಡು. ಈಗ ಬೇರೆಯವರು ವ್ಯಾಪಾರ ಮಾಡ್ತಾರೆ, ವ್ಯಾಪಾರ ಸ್ಥಳ ಅಂದರೆ ಗಲ್ಲದಲ್ಲಿ ಇಟ್ಕೊಳ್ಳಿ. ಅಲ್ಲಿ ಏನೇನು ನಿಮಗೆ ನೀವು ಎಷ್ಟು ಖರ್ಚುಗಳು, ಇನ್ನೂ ವ್ಯಾಪಾರ ಇಲ್ಲದೆ ಇರೋದು, ಅಲ್ಲಿ ಏನೋ ಕಾಲು ತೊಳ್ತ ದೋಷಗಳು, ಎಷ್ಟೋ ಜನ ಬರ್ತಾರೆ ಹೋಗ್ತಾರೆ, ಅಲ್ಲೇನೋ ಸಮಸ್ಯೆಗಳೇನಿದ್ರೆ ಆ ಸಮಸ್ಯೆಗಳನ್ನ ದೂರ ಮಾಡೋ ಸಾಧ್ಯತೆ ಈ ಗಿಡಕ್ಕಿದೆ. ವ್ಯಾಪಾರ ಸ್ಥಳಗಳಲ್ಲಿ ಇಟ್ಕೋಬೋದು. ಒಂದು ಮನೆಯಲ್ಲಿ ಇಟ್ಕೋಬೇಕಂದ್ರೆ ಈ ನಮಗೆ ನೆಗೆಟಿವ್ ಎನರ್ಜಿಗಳು ದೂರ ಹೋಗಬೇಕಂದ್ರೆ ಮನೆ ಬಾಗಿಲ ಮೇಲೆ
ಕಟ್ಟಬೇಕು. ಮನೆ ಬಾಗಿಲ ಮೇಲೆ ನೀವು ಕಟ್ಟಿದಾಗ ಇದನ್ನು ಎಲ್ಲ ರೀತಿಯಲ್ಲಿ ಏನೇ ಮಾಡಿದ್ರೂ ಈಶ್ವರನಿಗೆ ಯಾವ ರೀತಿ ಜಡೆ ಇದೆಯೋ ಅದೇ ರೀತಿಯಲ್ಲಿ ನಾವು ಸುತ್ತಬೇಕು. ಈಗ ಹೆಣ್ಣು ಮಕ್ಕಳು ತಲೆ ಹಿಂದೆಗಡೆ ಕೂದಲು ಯಾವ ಥರ ಸುತ್ಕೊತಾರೋ ಸುತ್ತಿದ್ರೆ ಇದಕ್ಕೆ ಅಷ್ಟೊಂದು ಶಕ್ತಿ ಮತ್ತೆ ಉತ್ಪತ್ತಿ ಆಗ್ತದೆ. ಈಶ್ವರನ ತಲೆಯಲ್ಲಿ ಜಡೆಗಳು ಯಾವ ಥರ ಇರುತ್ತೆ ಆ ಥರ ಸುತ್ಕೋಬೇಕು. ನೀಟಾಗಿ ಈ ಥರ ಸುತ್ಕೋಬೇಕು. ಒಂದು ಬಳ್ಳಿ ತಗೋಬೇಕು, ಚಿಕ್ಕದಾಗಿ ಆಗಲಿ. ಈ ಥರ ಬಳ್ಳಿ ತಗೊಂಡು ಈ ಥರ ಒಂದು ಬೆರಳಿಗೋ ಅಥವಾ 2 ಬೆರಳಿಗೋ ಈ ಥರ ಸುತ್ಕೊಂಡು ಈ ಥರ ಸುತ್ತಿ ಒಣಗೋದ್ಮೇಲೆ ಎಲೆಗಳೆಲ್ಲ ಉದುರೋಗ್ತವೆ, ಚಿಂತೆ ಇಲ್ಲ. ಬಳ್ಳಿ ಇದ್ದರೆ ಸಾಕು. ಆ ಥರ ಸುತ್ತಿ ಅದಕ್ಕೆ ಒಂದು ಸ್ವಲ್ಪ ದಾರ ಸುತ್ತಿ ಅರಿಶಿಣ ಕುಂಕುಮ ಇಟ್ಟು ಬಾಗಿಲ ಮೇಲೆ, ಮೇಯ್ನ್ ಡೋರ್ ಮೇಲೆ, ಮನೆ ಒಳಗಡೆ ಭಾಗಕ್ಕೆ ಕಟ್ಕೋಬೇಕು. ಕಟ್ಕೊಂಡು ಹೆಂಗೋ ದೇವ್ರ ಪೂಜೆ ಮಾಡ್ತೀರ. ಶುಕ್ರವಾರ ಮಂಗಳವಾರ ಯಾವಾಗ ನಿಮಗೆ ದೇವ್ರ ಪೂಜೆ ಮಾಡುವಾಗ ಊದಿನ ಕಡ್ಡಿ ಹೋಗಿ ಅದಕ್ಕೆ ಸೋಗಿಸ್ಬೇಕು. ಆ ಥರ ಮಾಡಿ. ಈಗ ಹೆಂಡ್ತಿ ಗಂಡ ಕರೆಕ್ಟಾಗಿ ಅನ್ಯೋನ್ಯವಾಗಿ ಇರಬೇಕಂದ್ರೆ ಏನು ಮಾಡಬೇಕು ಅಂತ ಹೇಳ್ತೀನಿ. ಇದರಲ್ಲಿ ಹೂವು ಬರುತ್ತೆ. ಪ್ರತಿಯೊಂದು ಊರುಗಳಲ್ಲಿನೂ ಮೇಕೆ ಕುರಿ ಮೇಯ್ಸಂಥವ್ರಿಗೆ ಗೊತ್ತಿರುತ್ತೆ ಈಶ್ವರಿ ಬಳ್ಳಿ. ಗೊತ್ತಿಲ್ಲದೆ ಇರೋರು ಇಲ್ಲವೇ ಇಲ್ಲ. ಅಕಸ್ಮಾತ್ ಪೇಟೆಗಳಲ್ಲಿ ಟೌನ್ಗಳಲ್ಲಿ ಇರೋರಿಗೆ ಹಳ್ಳಿಗಾಡುಗಳಲ್ಲಿ ಯಾರೋ ಟೆಚ್ಚಿರ್ತಾರೆ, ಕೇಳಿದ್ರೆ ತಂದು ಕೊಡ್ತಾರೆ. ಇದನ್ನು ಹುಣ್ಣಿಮೆ ಟೈಮಲ್ಲಿ ಅಥವಾ ಅಮಾವಾಸ್ಯೆ ಟೈಮಲ್ಲಿ ತಗೊಂಡು ಬಂದು ಹೂವನ ಜೇನುತುಪ್ಪದಲ್ಲಿ ಗಂಧ ತೆಗೆದು ಈ ಕಣ್ಣೀರು ಜೇನುತುಪ್ಪದಲ್ಲಿ ಗಂಧ ತೆಗೆದ ಮೇಲೆ ಕಣ್ಣೀರು. ಈಗ ಹೆಂಡ್ತಿ ಮುಂಗೋಪದಲ್ಲಿರ್ತಾರೆ, ತವ್ರ ಮನೆ ಮಾತೆ ಇರ್ತದೆ, ಗಂಡನಿಗೆ ಒಂದು ಸ್ವಲ್ಪ ಅದು ಇದು ಏನು ಬೆಲೆ ಕೊಡದೇ ಇರ್ತಾರೆ, ಒಂದು ಸ್ವಲ್ಪ ಕೋಪ ದೃಷ್ಟಿಯಿಂದ ಇರ್ತಕ್ಕಂಥವರು, ಕೋಪದ ಸ್ವಭಾವದಿಂದ ಇರ್ತಕ್ಕಂಥವರು, ಇಂಥವ್ರಿಗೆ ಏನು ಮಾಡಬೇಕು, ಗಂಡನಿಗೆ ಆ ಅಮ್ಮ ಸ್ಲೀವ್ ಆಗಬೇಕು ಅಂತ ಅನಿಸಿದ್ರೆ ಗಂಡನಿಗೆ ಕಣ್ಣೀರಲ್ಲಿ ಇದನ್ನು ಬೆರೆಸ್ಕೋಬೇಕು. ಹೆಂಗೂ ಜೇನುತುಪ್ಪದಲ್ಲಿ ತೆಗೆದಿರ್ತೀವಿ, ಎಲೆ ಆಗ್ಬೋದು, ಹೂವು ಆಗ್ಬೋದು. ಸಾಮಾನ್ಯವಾಗಿ ಹೆಚ್ಚಾಗಿ ವರ್ಕ್ ಆಗೋಂಥದ್ದು ಹೂವು. ಆ ಹೂವನ್ನ ಜೇನುತುಪ್ಪದಲ್ಲಿ ರಂಗಳಿಸ್ಕೊಂಡು ಹರ್ಕೊಂಡು ಒಂದು ತೇವದ ಹನಿ. ಈಗ ಕಣ್ಣೀರು ಅದಕ್ಕೋಸ್ಕರ ನಾವು ಅಳಬೇಕಾ? ಬೇಕಿಲ್ಲ. ಈರುಳ್ಳಿ ಕಣ್ಣತ್ರ ಇಟ್ಕೊಂಡ್ರೆ ನೀರು ಬರ್ತದೆ. ಇಲ್ಲ ಜಾಸ್ತಿ ನೀರು ಬರಬೇಕಂದ್ರೆ ಗ್ರಂಥಿಗೆ ಅಂಗಡಿನಲ್ಲಿ ಪೋಪರ್ಮೆಂಟ್ ಹೂವು ಅಂತಿದೆ. ಫಿಲಮ್ ಆಕ್ಟರ್ಗಳಲ್ಲಿ ಇದರಲ್ಲಿ ಹಳ್ಳಂಥವ್ರಿಗೆ ಬಳಕೆ ಮಾಡ್ತಾರೆ ಅದನ್ನು, ಗ್ಲಿಸರಿನ್. ಇದನ್ನು ನಾನು ಅದೇ ಆಡು ಭಾಷೆನಲ್ಲಿ ಪೋಪರ್ಮೆಂಟ್ ಹೂವು ಅಂತ ಕರಿತೀನಿ. ಅದು ಸ್ವಲ್ಪ ಸವರ್ಕೊಂಡ್ರೆ ಎಷ್ಟು ಬೇಕೋ ಅಷ್ಟು ನೀರು ಬರ್ತದೆ. ಇಲ್ಲ ಮನೆಯಲ್ಲೇ ಈರುಳ್ಳಿ ಇದೆ, ಈರುಳ್ಳಿನ ಸ್ವಲ್ಪ ಹಂಗೆ ನೋಡಿಸ್ಕೊಂಡ್ರೆ ಸಾಕು, ನೀರು ಕಿತ್ಕೊಂಡ್ಬರ್ತದೆ. ಆ ತೇವ ಸಾಕು. ಆ ಬಂದಂಥ ತೇವ ಬೆರಳಿಗೆ ಅದ್ಕೊಂಡಿರ್ತಕ್ಕಂಥ ಬೆರಳಿಗೆ ತೇವ ಆಗಿರುತ್ತೆ, ಅದನ್ನೇ ರಂಗಳಿಸಿ ಸಾಕು. ರಂಗಳಿಸ್ಕೊಂಡು ತಲೆಗೆ ಹಚ್ಬೋದು. ತಲೆಗಂದರೆ ಬ್ರಹ್ಮರಂಧ್ರ ಮಧ್ಯದಲ್ಲಿರ್ತೈತೆ, ಆ ಬ್ರಹ್ಮರಂಧ್ರದಲ್ಲಿ ಹಚ್ಚಬೇಕು. ಅಥವಾ ಯಾವುದೇ ಶರೀರದ ಯಾವುದೇ ಭಾಗದಲ್ಲಿ ಹಚ್ಬೋದು. ಬ್ರಹ್ಮರಂಧ್ರದಲ್ಲಿ ಅಂದರೆ ತುಂಬ ಪವರ್ಫುಲ್ಲಾಗಿರ್ತದೆ, ಎಫೆಕ್ಟ್ ಆಗಿರ್ತದೆ. ಅಲ್ಲಿ ಹಚ್ಚೋದಕ್ಕೆ ಆಗೋದಿಲ್ಲ ಅಂದರೆ ಯಾವುದೇ ಒಂದು ಭಾಗ ಶರೀರ, ಕೈ ಆಗ್ಬೋದು, ಯಾವುದೇ ಒಂದು ಭಾಗದಲ್ಲಿ ಹಚ್ಚಿದರೆ ಶರೀರ ಹೀರ್ಕೊತೈತೆ. ಹಾಗಾಗಿ ಯಾರಿಗೆ ಕೋಪ ಇದೆ, ಯಾರಿಗೂ ಅನ್ಯೋನ್ಯತೆ ಇಲ್ಲ, ಯಾರಿಗೆ ಕಿರಿಕಿರಿ ಮಾಡ್ತಾರೆ ಅವರು ಗಂಡನಿಗೆ ಹೆಂಡತಿ, ಹೆಂಡತಿಗೆ ಗಂಡ ಮಾಡ್ಬೋದು. ಇದನ್ನು ಮಾಡಿದ್ರೆ ಕರೆಕ್ಟಾಗಿ ಜನ್ಮಾಂತರ ಅವರು ಒಬ್ರಿಗೊಬ್ಬರು ಅನ್ಯೋನ್ಯವಾಗಿ ಇರ್ತಾರೆ ಅಂತ ನಾನು ಎಷ್ಟೋ ಜನಕ್ಕೆ ಮಾಡಿ ಸಕ್ಸಸ್ ಆಗಿರ್ತಕ್ಕಂಥ ಅನುಭವವನ್ನು ನಿಮ್ಮ ಹತ್ರ ಹಂಚ್ಕೊತಾ ಇದ್ದೀನಿ. ನನ್ನ ಹತ್ರ ಬಂದರೆ ನಾನು ಹೆಂಗಂದ್ರೆ ಕಿತ್ಕೊಂಬರೋದಲ್ಲ, ಇದು ಶಾಸ್ತ್ರೋಕ್ತವಾಗಿ ಕೀಳೋದಿದೆ. ನೀವು ಹೆಂಗಾದ್ರೂ ಕಿತ್ಕೊಬನ್ನಿ. ನೀವು ಹೆಂಗಾದ್ರೂ ಕಿತ್ಕೊಂಬಂದು ಮಾಡಿದರೆ ನಿಮಗೆ 50% ಆದರೂ ರಿಸಲ್ಟ್ ಇರುತ್ತೆ. ಅಮಾವಾಸ್ಯೆ ಹುಣ್ಣಿಮೆ ಟೈಮಲ್ಲಿ ಮಾಡಿ. ನಾವು ಆ ಥರ ಮಾಡೋವಾಗ ಗಿಡಮೂಲಿಕೆಗಳಿಗೆ ಒಂದು ಮಂತ್ರ ಇರುತ್ತೆ. ನಾವು ಮಂತ್ರ ನಿಮ್ಗೆ ಹೇಳಿದ್ರು ನೀವು ಮಾಡಲ್ಲ, ಅದಾಗಲ್ಲ. ಹಂಗೆ ಡೈರೆಕ್ಟ್ ಸೊಪ್ಪು ಕಿತ್ಕೊಬನ್ನಿ. ನಾನು ಹೇಳಿದ್ದನ್ನು ಮಾಡಿ 50% ಆದರೂ ನಿಮ್ಗೆ ರಿಸಲ್ಟ್ ಇರುತ್ತೆ. ಅದರಲ್ಲಿ ಸತ್ಯ ಇರುತ್ತೆ ನಿಮಗೆ. ಒಂದು ಆರ್ಥಿಕ ಬಾಧೆಗಳಿಗೆ ಮನೆಯಲ್ಲಿ ಕಟ್ಕೊಳ್ಳಿ ಅಂತ ಹೇಳಿದ್ದೀನಿ. ಎಲ್ಲ ವ್ಯವಹಾರ, ಈಗ ವ್ಯಾಪಾರಗಳು ಮಾಡೋರು ಗಲ್ಲದಲ್ಲಿ ಇಟ್ಕೊಳ್ಳಿ, ಬಿಸ್ನೆಸ್ ಮಾಡೋರು ನೀವು ಎಲ್ಲಿ ಒಡನಾಟ ಮಾಡ್ತೀರಿ, ಈಗ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡೋರು ಇರ್ತೀರ, ಮನೆಯಲ್ಲಿ ಕಟ್ಟಿದ್ರೆ ಪ್ರಯೋಜನ ನಿಮ್ಮ ಹತ್ರ ಇರಬೇಕದು. ಹೊರಗಡೆ ಒಡನಾಟ ಮಾಡುವಾಗ ಒಡನಾಟದಲ್ಲಿ ಆಕರ್ಷಣೆ ಆಗಬೇಕು ಅನ್ನೋದಾದರೆ ಪಾಕೆಟ್ ಜಾಬಲ್ಲಿ ಇಟ್ಕೊಳ್ಳಿ. ಎಷ್ಟೋ ಜನ ಯಂತ್ರಗಳಲ್ಲಿ ಹಾಕ್ಕೊತಾರೆ, ರಿಂಗ್ಗಳಲ್ಲಿ ಹಾಕ್ಕೊತಾರೆ. ಯಾವ ರೀತಿ ಬೇಕೋ ಅದನ್ನು ಬಳಸ್ಕೋಬೋದು. ಇದು ತುಂಬಾ ಒಂದು ಶಕ್ತಿಯುತವಾದಂಥ ಗಿಡಮೂಲಿಕೆ. ಆರ್ಥಿಕ ಬಾಧೆ ಅಂತೂ ತುಂಬ ಚೆನ್ನಾಗಿ ನಿವಾರಣೆ ಮಾಡ್ತದೆ. ವೇಸ್ಟ್ ಖರ್ಚು ಮಾಡಲಿಸಲ್ಲ. ಮನಸ್ಸಿಗೆ ಈಗ ಒಬ್ಬ ಗಂಡಸಿಗೆ ಯಾವುದೊಂದು ಆಲೋಚನೆಗಳು ಬರ್ತದೆ, ದುರಭ್ಯಾಸಗಳಿರ್ತದೆ, ವೇಸ್ಟ್ ಖರ್ಚು ಮಾಡೋಂಥದ್ದು ಇರ್ತದೆ.
ಈಗ ಎಷ್ಟೋ ಜನ ದುರಾಸೆಗೋಸ್ಕರ ದುಡ್ಡನ್ನ ತಗೊಂಡೋಗಿ ಏನೇನಕ್ಕೂ ಹಾಕ್ಬಿಡ್ತಾರೆ, ಜ್ಯೂಸ್ಗಂತೆ, ಲಾಟ್ರಿಗಂತೆ. ಅದು ಹೋಗುತ್ತೋ ಬರುತ್ತೋ ಯೋಚನೆ ಮಾಡಲ್ಲ, ಬರುತ್ತೆ ಅಂದ್ಕೊಂಡು ಹೋಗಿ ಹಾಕ್ತಾರೆ, ಬರೋದಿಲ್ಲ, ಹೋಗ್ತದೆ. ಹಾಕೋವಾಗೆಲ್ಲ ಅದನ್ನೇ ಅಂದ್ಕೊತಾರೆ ಮನಸ್ಸಲ್ಲಿ, ಬರುತ್ತೆ ಅಂತಂದು ಹಾಕ್ಕೊತಾರೆ, ಹೋಗ್ತದೆ. ಈಗ ಏನು ಅನುಕೂಲ ಆಗುತ್ತೋ ಅದನ್ನು ಮಾತ್ರ ಇದು ಮನಸ್ಸು ಕೊಡ್ತದೆ. ಈ ಶಕ್ತಿ, ಇದರಲ್ಲಿ ಈಶ್ವರಿ ಶಕ್ತಿ ಇರೋದ್ರಿಂದ ನಿಮ್ಮಲ್ಲಿ ಪಾಸಿಟಿವ್ ಮನಸ್ಥಿತಿನೇ ತರ್ತದೆ ಹೊರತು ನೆಗೆಟಿವ್ ಮನಸ್ಥಿತಿನ ತರಲ್ಲ. ಇದನ್ನು ಬಳಕೆ ಮಾಡಬೇಕು, ನೀವು ಮಾಡ್ಕೊಂಡು ಚಿಕ್ಕದು ದೊಡ್ಡದಾಗಬೇಕು. ಈಗ ಯಾರ್ದೋ ದೊಡ್ಡದಾಗಿದೆ ಅವ್ರು ನೋಡಿದ್ರೆ ಅವ್ರು ಕೊಡ್ತಾರಾ? ಅವ್ರ ಮನೆ ಕಟ್ಟಿದ್ದಾರೆ, ಆಸ್ತಿ ಕೊಂಡಿದ್ದಾರೆ ಅಂದರೆ ನಮಗೆ ಕೊಡ್ತಾರ ಅವರು? ನಾವು ಹಂಗೆ ಬೆಳಿಬೇಕಲ್ಲ, ಚಿಕ್ಕದನ್ನ ದೊಡ್ಡದು ಮಾಡಿದ್ರೆ ಒಂದು ದಿವಸ ಬೆಳ್ಕೊಂಡು ಹೋಗೋದು. ಬಂದಂಥ ದುಡ್ಡನ್ನ ತಗೊಂಡೋಗಿ ಅದು ವೇಸ್ಟ್ ಖರ್ಚು ಮಾಡ್ತಾ ಇರ್ತೀರ, ಅದು ನಿಮ್ಗೆ ಗೊತ್ತಿರಲ್ಲ. ಎಲ್ಲೇ ಒಂದು ಕಡೆ ಹೋಗುತ್ತೆ, ಏನೋ ಒಂದು ಕಾರಣದಿಂದ ಹೋಗುತ್ತೆ ಆಚೆ. ಇಲ್ಲಿ ಇದನ್ನು ಬಳಕೆ ಮಾಡೋದ್ರಿಂದ ತುಂಬಾ ಅನುಕೂಲವಾಗಿ ನಿಮಗೆ ದಾರಿ ಆಗುತ್ತೆ. ಕೊಟ್ಟಂಥ ದುಡ್ಡು ವಾಪಸ್ ಬರೋಂಥದ್ದು ಇದೆ ಇದರಲ್ಲಿ. ಇದನ್ನು ನಾವು ಬಳಕೆ ಮಾಡ್ಕೊಂಡು, ಈಗ ನಾನು ಆವಾಗಲೇ ಏನು ಹೇಳಿದ್ದೀನಿ, ಈಗ ಕಣ್ಣೀರಲ್ಲಿ ನಾವು ಇಟ್ಕೊಂಡು ಹೋದರೆ ಗಂಡ ಹೆಂಡ್ತಿ ಸಹಜೀವನ. ಅದೇ ಜೇನುತುಪ್ಪದಲ್ಲಿ ಹರ್ಕೊಂಡು ನಮ್ಮ ಕಾಲ್ದು ಉಗುರು ಸುಟ್ಟಂಥ ಬೂದಿ ಮಿಕ್ಸ್ ಮಾಡ್ಕೊಂಡು ತಗೊಂಡೋಗಿ ಅವ್ರ ಹತ್ರ ನಾವು ಮಾತಾಡಿದ್ರೆ ನಾವು ತಿಲ್ಕ ಇಟ್ಕೋಬೋದು. ಅದನ್ನು ಇಟ್ಕೊಂಡು ನಮ್ಮ ಕಾಲ್ದು ಕಾಲು ಉಗುರನ್ನ ಸುಟ್ಟಂಥ ಬೂದಿ ಅದ್ರಲ್ಲಿ ಮಿಕ್ಸ್ ಮಾಡ್ಕೊಂಡು ಯಾರು ದುಡ್ಡು ಕೊಡಬೇಕೋ ಅವ್ರ ಹತ್ರ ನಿಂತು ನಾವು ಮಾತಾಡಿದ್ರೆ ಅವ್ರಿಗೂ ಕೂಡ ನಿಮ್ಮ ಮೇಲೆ ಪಾಸಿಟಿವ್ ಬುದ್ಧಿ ಚೇಂಜ್ ಆಗ್ತದೆ. ಇವನು ದುಡ್ಡು ಕೊಡಬಾರ್ದು, ಏನಾದರೂ ಹಾಕಿ ಏನಾದರೂ ಮಾಡಿ ಮುಳುಗಿಸ್ಬೇಕು, ಇವನು ದುಡ್ಡು ತಿಂದಾಕಬೇಕು, ಇವನಿಗೆ ಮೋಸ ಮಾಡಬೇಕು, ನಾಯಿ ಮಾತುಗಳು ಹೇಳಿ ನೈಸ್ ಮಾಡಿ ಕಳಿಸ್ಬಿಡ್ಬೇಕು ಅನ್ನೋಂಥ ಬುದ್ಧಿ ಬರೋದಿಲ್ಲ ಅವ್ರಿಗೆ. ಒಳ್ಳೆಯ ಬುದ್ಧಿ ಬರ್ತದೆ. ತಳಪ್ಪ ಒಂದು ಸಾರಿ ಕೊಡೋದು 10 ಸಾರಿ ಕೊಟ್ಬಿಡೋಣ, ಇಲ್ಲ ಇಷ್ಟಾದರೂ ಕೊಟ್ಬಿಟ್ಟು ಮಿಕ್ಕಿದ್ದು ಇಲ್ಲಪ್ಪ ನನ್ನ ಕೈಯಲ್ಲಿ ಆಗಲ್ಲ, ಏನೋ ತಲೆ ಮೇಲೆ ಆಳಾಟ್ಕೊಂಬಿಡಪ್ಪ, ನನಗೆ ಯೋಗ್ಯತೆ ಇಷ್ಟೇನಪ್ಪ ಅಂತಂದೇಳಿ ನಿಮ್ಮ ಹತ್ರ ಹತ್ರ ಆಗ್ತಾರೆ. ಇದ್ದಷ್ಟು ಕೊಟ್ಟು ನಿಮ್ಮ ಹತ್ರ ಹೇಳ್ಕೊಂಡು ಒಳ್ಳೆ ರೀತಿಯಲ್ಲಿ ಬಂದುಬಿಡ್ತಾರೆ ಅವರು. ಈ ರೀತಿ ಎಷ್ಟೋ ಜನಕ್ಕೆ ಈಗ ದುಡ್ಡು ಕೊಟ್ಟರೆ ವಸೂಲಿಗೆ ಹೋದ್ರೆ ಏನು ಮಾಡ್ತಾರೆ ಗೊತ್ತಾ? ಕೋರ್ಟ್ಗೆ ಹೋಗಿ, ಸ್ಟೇಷನ್ಗೆ ಹೋಗಿ, ಅದೇನು ಮಾಡ್ಕೊ ಹೋಗು ಅನ್ನಷ್ಟು ಧೈರ್ಯ ಬಂದಿದೆ ನೋಡಿ. ಅದು ಏನಕ್ಕೆ ಬಂದಿದೆಯೋ, ಯಾಕೆ ಕೊಡ್ತೀರಿ ದುಡ್ಡು ಅನ್ನೋದು ಗೊತ್ತಿಲ್ಲ. ಏನೋ ನಿಮ್ಮ ಕಷ್ಟಕ್ಕೋ ಅಲ್ಲ ಅವ್ರ ಕಷ್ಟಕ್ಕೋ ಒಬ್ರಿಗೊಬ್ರು ಭಾಗಿ ಆಗಬೇಕು, ಕೊಟ್ಕೊಂಡಿರ್ತಾರೆ. ಈಸ್ಕೊಂಡ್ಮೇಲೆ ಈ ಪರಿಸ್ಥಿತಿ, ನೀವು ಕಷ್ಟಪಟ್ಟು ದುಡ್ಡು ಕೊಟ್ಟಿರ್ತೀರಿ, ವಾಪಸ್ ಬರೋಲ್ಲ. ಆ ಟೈಮಲ್ಲಿ ಇದನ್ನು ನೀವು ಬಳಕೆ ಮಾಡಿದ್ರೆ ಕೊಟ್ಟಂಥ ದುಡ್ಡು ವಾಪಸ್ ಬರುತ್ತೆ. ಪೂರ್ತಿ ಬರಲಿಲ್ಲ ಅಂದ್ರೂ ಅರ್ಧ ದುಡ್ಡಾದರೂ ಬರುತ್ತೆ. ಇನ್ನೇನು ಬೇಕು? ಇಂಥದನ್ನ ಬಳಕೆ ಮಾಡೋದ್ರಿಂದ ನಿಮ್ಗೆ ಅನುಕೂಲ ಆಗಿದೆ ಅಂದರೆ ನೀವು ಖುಷಿ ಪಡಿ, ಸಂತೋಷ ಪಡಿ. ಆಗುತ್ತೆ ಅಂತಂದು ನಾನು ಬಳಕೆ ಮಾಡಿ ನೋಡಿದ್ದೀನಿ, ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ನೀವು ಬಳಕೆ ಮಾಡ್ಕೊಂಡು ಸುಖ ಹೊಂದ್ಕೊಂಡು ಕುಟುಂಬದಲ್ಲಿ ಯಾವುದೇ ರೀತಿಯಲ್ಲಿ ನೀವು ಎಂಥ ರೀತಿಯಲ್ಲಿ ಬಳಕೆ ಮಾಡಿದ್ರಿ ಇದನ್ನು ತುಂಬ ಅನುಕೂಲಗಳಿದ್ದಾವೆ, ಬಳಕೆ ಮಾಡಿ ಅಂತ ಹೇಳ್ತಾ ಈ ಎಪಿಸೋಡನ್ನು ಮುಗಿಸ್ಕೊಡ್ತಾಯಿದ್ದೀನಿ.